कृष्णाय यादवेन्द्राय ज्ञानमुद्राय योगिने नाथार्गुणेशाय नमो वेदान्तवेदिने। ओं रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ. ಗೋಮಂತ ಪರ್ವತದಲ್ಲಿ ಏನು ಅಂತ ಶೃಂಗಾರ ಸನ್ನಿವೇಶದ ಆ ಒಂದು ಪರಿಸರದಲ್ಲಿ ಬಲರಾಮನ ಜೊತೆಗೆ ವಾರುಣಿ, ಶ್ರೀ ಮತ್ತು ಕಾಂತಿ 3 ಜನ ಬಂದು ವಿಹರಿಸಿದರು. ಕಾದಂಬರಿ ಅನ್ನುವಂತಹ ಆ ಶ್ರೇಷ್ಠವಾದ ಆ ಯಾವುದು ಪೇಯವನ್ನು, ಪೇಯಮಾನ, ಸೊ ಪೇಯ ರೂಪವನ್ನು ಸೇವಿಸಿದ ಬಲರಾಮ ಸ್ವೇಚ್ಛೆಯಿಂದ ವಿಹಾರ ಮಾಡಿದರು ಬಲರಾಮ ಕೃಷ್ಣರು ಅಂತ ಹೇಳುವಲ್ಲಿಗೆ ಮೊನ್ನೆದ್ದು ಇದು ಮುಗಿದಿದೆ. ಸೊ ಮುಂದೆ ಏನಾಗ್ತದೆ ಅಂತ ನೋಡುವ ವೈಲಾರೆ. ಗುರುಭ್ಯೋ ನಮಃ. ಏವಂ ತಯೋ ಕ್ರೀಡತೋ ಸ್ವೈರಮತ್ರ ರಾಜನ್ಯ ವೃಂದಾನುಗತೋ ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯ ದಹತ್ತಂ ದೃಷ್ಟ್ವಾ ದೇವೋ ಕುಪ್ಲವಸುರ್ಬಲಾಢ್ಯೋ. 13ನೇ ಶ್ಲೋಕ. ಹಿಂದೆ ಹೇಳಿದ ಪ್ರಕಾರ ಈ ಪರ್ವತದಲ್ಲಿ ಕೃಷ್ಣ ಮತ್ತು ಬಲರಾಮರು ಸ್ವೇಚ್ಛಾನುಸಾರವಾಗಿ ವಿಹರಿಸುತ್ತಿರಲು ರಾಜರ ಸಮೂಹದಿಂದ ಕೂಡಿರುವ ಜರಾಸಂಧನು ಗೋಮಂತ ಪರ್ವತವನ್ನು ಆವರಿಸಿ ಅದನ್ನು ಸುಟ್ಟು ಬಿಟ್ಟನು. ಅದನ್ನು ಅಥವಾ ಸುಡತಕ್ಕ ಜರಾಸಂಧನನ್ನು ನೋಡಿ ಬಲಾಢ್ಯರಾದ ಶ್ರೀ ಕೃಷ್ಣರಾಮರು ಕೆಳಗೆ ಹಾರಿದರು. ಏವಂ ತಯೋ ಕ್ರೀಡತೋ ಸ್ವೈರಮತ್ರ ರಾಜನ್ಯ ವೃಂದಾನುಗತೋ ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯಾದಹತ್ತಂ ದೃಷ್ಟ್ವಾ ದೇವೌ ಪಪ್ಲುವತುಃ ಬಲಾಢ್ಯೌ. ಏವಂ ಹೀಗೆ ತಯೋಹೋ ಅವರಿಬ್ಬರು, ಯಾವಾಗಲೂ ತಯೋಹೋ ಅಂತ ಹೇಳಿದರೆ ಆವಯೋಹೋ ತಯೋಹೋ ಇದೆಲ್ಲ ಅವರಿಬ್ಬರು ಅಂತ, ಉಭಯೋಹೋ. ಸೊ ತಯೋಹೋ ಕ್ರೀಡತಃ ಕ್ರೀಡತೋಹೋ, ಈ ರೀತಿ ಇಬ್ಬರು ವಿಹಾರ ನಡೆಸುತ್ತಿರುವಾಗ ಆ ಗೋಮಂತ ಪರ್ವತದಲ್ಲಿ ಶೃಂಗಾರ ರಸ ಪೂರ್ಣವಾಗಿ ಸ್ವೈರಂ, ಅತ್ರ ಸ್ವೈರಂ ಅಂತೇಳಿದರೆ ನಿಮಗೆ ಆ ಶಬ್ದ ನೋಡಿದರೆ ಸ್ವೈರಂ ಅಂತ ವೈರ ಸ್ವೈರ ಅಂದರೆ ಏನು ಶತ್ರುತನ, ಈ ಥರ ಏನೋ ಒಂದು ರೀತಿ ನಿಮಗೆ ಭಾಸ ಆಗ್ಬೋದು. ಸ್ವೈರಂ ಅಂತೇಳಿದರೆ ಅರ್ಥ ಬೇರೆಯೇ ಉಂಟು. ಏನಂತೇಳಿದರೆ ಸ್ವೇಚ್ಛೆಯಿಂದ ವಿಹಾರ ಮಾಡುವವರು ಅಂತ ಸ್ವೈರಂ. ಇದನ್ನು ಕೆಲವು ಸಲ ಈ ಅಪ್ಸರಾ ಸ್ತ್ರೀಯರಿಗೆಲ್ಲ ಸ್ವೈರಿಣಿ ಅಂತ ಉಪಯೋಗಿಸ್ತಾರೆ. ಸ್ವೈರಿಣಿ ಅಂತ ಹೇಳಿದರೆ ಬೇಕಾದವರ ಜೊತೆಗೆ ತಿರುಗ್ತಾರೆ ಅಂತ. ಅಪ್ಸರಾ ಸ್ತ್ರೀಯರಿಗೆ ಅವರು ಶೃಂಗಾರ ರಸದಲ್ಲೇ ಇರುವವರು, ಅವರಿಗೆಲ್ಲ ನಿಯಮ ಇಲ್ಲ, ಹೀಗೆ ಗಂಡನ ಜೊತೆಗೆ ಹೋಗಬೇಕು ಹಾಗೆಲ್ಲ ಇಲ್ಲ. ಸೊ ಆ ರೀತಿ ಸ್ವೈರಿಣಿ ಅಂತ ಶಬ್ದ ಅಂತೇಳಿದರೆ ಸ್ವೇಚ್ಛಾ ರೀತಿಯಲ್ಲಿ ವಿಹಾರ ಮಾಡುವವಳು ಅಂತ ಸ್ವೈರಿಣಿ. ಸೊ ಸ್ವೈರಂ ಅಂತ ಇಲ್ಲಿ ಅಂದರೆ ತಮ್ಮ ಇಚ್ಛಾನುಸಾರವಾಗಿ ಕೃಷ್ಣ ಬಲರಾಮರು ಆ ಗೋಮಂತ ಪರ್ವತದಲ್ಲಿ ವಿಹಾರ ಮಾಡುತ್ತಿರಲು ಏವಂ ತಯೋಹೋ ಕೃಷ್ಣ ಬಲರಾಮರು ಕ್ರೀಡತೋಹೋ ಸ್ವೈರಂ ಅತ್ರ ಅತ್ರ ಅಂದರೆ ಆ ಗೋಮಂತ ಪರ್ವತದಲ್ಲಿ, ಸ್ವೈರಂ ಅಂದರೆ ಸ್ವ ಇಚ್ಛೆಯಿಂದ ಬೇಕಾಬಿಟ್ಟಿಯಾಗಿ ವಿಹಾರ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಅಂತೇಳಿದ್ರೆ ಇದು ಯಾವುದು ಸ್ವೈರಂ ಅಂದರೆ ಆ ಥರ ಅರ್ಥ. ಅಂದರೆ ತಮಗೆ ಖುಷಿ ಬಂದ ರೀತಿಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಅತ್ರ ಬಂದೇ ಬಿಟ್ಟ ಯಾರು ಜರಾಸಂಧ, ಅಂದರೆ ಅಲ್ಲಿ ಅವನನ್ನು ಏನಂತ ಹೇಳಿದರೆ ಮಥುರೆಗೆ ಮುತ್ತಿಗೆ ಹಾಕಿದ್ದವನನ್ನು ನೋಡಿದರು. ಬಾಕಿ ಎಲ್ಲ ತನ್ನ ಸ್ನೇಹಿತ ರಾಜರುಗಳೊಡನೆ ಅವರ ಸೇನೆಯೊಡನೆ ದೊಡ್ಡ ಬೃಹತ್ತಾದ ಸೇನೆಯನ್ನು ತೆಗೆದುಕೊಂಡು ಬಂದು ಮಥುರೆಗೆ ಮುತ್ತಿಗೆ ಹಾಕಿದಾಗ ಕೃಷ್ಣ ಬಲರಾಮರು ಅಲ್ಲಿಂದ ಪಲಾಯನ ಮಾಡಿದರು. ಇದು ರಾಜಕೀಯಕ್ಕೆ ಇರುವವರಿಗೆ ಒಂದು ಏನಂತ ಹೇಳಿದರೆ ಸಂದೇಶ ಅಂತೇಳಿದರೆ, ಶತ್ರು ಬಹಳ ಬಲಿಷ್ಠನಾದರೆ
ತಮ್ಮ ಸೈನ್ಯವನ್ನು ಬಲಿ ಕೊಡುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಸಂಧಾನ ಮಾಡಿಕೊಳ್ಳುವಂಥದ್ದು, ಪಲಾಯನ ಮಾಡುವಂಥದ್ದು ಇವುಗಳೇ ಶ್ರೇಷ್ಠ. ಆಮೇಲೆ ನೋಡಿಕೊಳ್ಳುವ ಸ್ವಲ್ಪ ಎಲ್ಲ ಆ ಶತ್ರುತ್ವದ ಎಲ್ಲ ಸ್ವಲ್ಪ ಇದು ಏನಂತ ಹೇಳಿದರೆ ತೀಕ್ಷ್ಣತೆ ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಮಾತುಕತೆ ಆಡುವಂಥದ್ದು ಏನಾದರೂ ಬೇರೆ ನೋಡುವ ಅಂತ ಹೇಳುವಂಥದ್ದು. ಹೀಗೆ ಕೃಷ್ಣ ಬಲರಾಮರು ಪಲಾಯನ ಮಾಡಿ ಬಂದದ್ದೆಲ್ಲಿಗೆ ಅಂದರೆ ಗೋಮಂತ ಪರ್ವತದಲ್ಲಿ. ಅಲ್ಲಿ ಎರಡೆರಡು ಘಟನೆ ನಡೆಯಿತು. ಒಂದು ಆ ಕಿರೀಟದ ಘಟನೆ, ಆಮೇಲಿಂದ ಇವ್ರದ್ದು ಕೃಷ್ಣ ಬಲರಾಮರದ್ದು ಸ್ವೇಚ್ಛಾ ವಿಹಾರ. ಸೊ ಇಷ್ಟಾಗುವಾಗ ಬಂತು ಜರಾಸಂಧನ ಸೈನ್ಯ, ಅವನ ಇಡೀ ಸ್ನೇಹಿತ ರಾಜರುಗಳು ಜರಾಸಂಧ ಎಲ್ಲ ಬಂದು ರಾಜನ್ಯ ವೃಂದಾನುಗತೋ. ರಾಜನ್ಯ ವೃಂದ ಅನುಗತು. ರಾಜನ್ಯ ವೃಂದ ಅಂತ ಹೇಳಿದರೆ ಅವನ ಸ್ನೇಹಿತ ರಾಜರುಗಳು ಎಷ್ಟು ಜನ ಇದ್ದಾರೆ ಅವ್ರದ್ದು ಹೆಸರು ಹೇಳಿಕೊಂಡು ಕೂತರೆ ಇನ್ನು ಅವರ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ ಅವ್ರದ್ದು ಹೆಸರೆಲ್ಲ. ಏನಂತ ಹೇಳಿದರೆ ಭಾಳಷ್ಟು ಹೆಸರುಗಳುಂಟು ಅವ್ರದ್ದು. ಅಂತೇಳಿದರೆ ಯಾವುದು ಕೀಚಕ ಅಂತೆ, ಶಿಶುಪಾಲ, ಪೌಂಡ್ರಕ, ಹಂಸ, ಡಿಬಕ, ಭೌಮ, ಆಮೇಲೆ ದಂತವಕ್ರ, ರುಕ್ಮಿ, ಬೇಕಾದಷ್ಟು ಜನ ಇದ್ದಾರೆ. ಯಾರ್ದು ಅವ್ರ ಜೊತೆಗೆ ಬಂದಿರೋರು, ಯಾರು ಈ ಜರಾಸಂಧನ ಜೊತೆಗೆ ಬಂದಿರುವವರು ರಾಜನ್ಯ ವೃಂದ. ಅಂದರೆ ತನ್ನ ಸ್ನೇಹಿತ ರಾಜರುಗಳ ವೃಂದವೇ ಉಂಟು, ಭಾಳಷ್ಟು ಜನ. ಅವರಿಗೆಲ್ಲ ಕೃಷ್ಣನ ಮೇಲೆ ಅಸೂಯೆ, ಕೃಷ್ಣನನ್ನು ಹೇಗಾದರೂ ಮಾಡಿ ಇಳಿಸಬೇಕು ಅಂತೇಳಿದರೆ ಯಾರಾದರೂ ಒಬ್ಬ ತುಂಬ ಪ್ರಸಿದ್ಧಿ ಆದರೆ ಬಾಕಿದ್ದವರಿಗೆಲ್ಲ ಅಸೂಯೆ ಆಗ್ತದೆ, ಹೇಗಾದರೂ ಮಾಡಿ ಇವನನ್ನು ಇಳಿಸಬೇಕು ಅಂತ. ಸೊ ಎಲ್ಲ ಜರಾಸಂಧನ ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಕೃಷ್ಣನಿಗೆ ಬೇಕಾದವರು ಸೇರಿಕೊಂಡಿದ್ದಾರೆ. ಅರೆ ಬೇಕಾದವರು ಯಾಕೆ ಸೇರಿಕೊಂಡ್ರು ಜರಾಸಂಧನ ಜೊತೆಗೆ ಅಂತೇಳಿದರೆ ಹೆದರಿಕೆ. ಜರಾಸಂಧ ಏನು ಮಾಡ್ತಾನೆ, ಅವರನ್ನು ಸೋಲಿಸಿ ಅವರನ್ನು ಜೈಲಿನಲ್ಲಿ ಇಡ್ತಾನೆ ಅಂತ ಹೆದರಿಕೆಯಲ್ಲಿ ಜರಾಸಂಧ ಕರೆದು ಕೂಡಲೇ ನಿಮ್ಮ ಸೈನ್ಯ ಕಟ್ಟಿಕೊಂಡು ಬನ್ನಿ, ಕೃಷ್ಣನ ವಿರುದ್ಧ ಯುದ್ಧ ಆಗಬೇಕು. ಸರಿ ಬರ್ತೇವೆ ಅಂತ ಅವರು ಸಹ ಬರ್ತಾರೆ. ಅಂದರೆ ಕೃಷ್ಣನ ಶತ್ರುಗಳು ಮಾತ್ರ ಅಲ್ಲ, ಕೆಲವರು ಕೃಷ್ಣನ ಭಕ್ತರು ಇದ್ದಾರೆ, ಅವರು ಕೂಡ ಜರಾಸಂಧನ ಒಟ್ಟಿಗೆ ಬಂದಿದ್ದಾರೆ. ಇರಲಿ. ಸೊ ರಾಜನ್ಯ ವೃಂದ ಅನುಗತ. ಗತ ಅಂದರೆ ಹೋಗುವುದು, ಅಂದರೆ ಇಲ್ಲಿ ಬರುವುದಾಯ್ತಲ್ಲ. ಸೊ ಬಂದಿದ್ದಾರೆ ಜರಾಸಂಧನ ಜೊತೆಗೆ. ಅನುಗತ ಅಂದರೆ ಜರಾಸಂಧ ಹೆಜ್ಜೆ ಇಟ್ಟಾಗೆ ಅವರು ಹೆಜ್ಜೆ ಇಟ್ಟುಕೊಂಡು ಬರುವುದಕ್ಕೆ ಹೆಸರು ಅನುಸರಿಸಿ ಗತ. ಅಂದರೆ ಅನುಗತ ಅಂತ ಹೇಳಿದರೆ ಅನುಸರಿಸಿ ಬಂದಿದ್ದಾರೆ ಜರಾಸಂಧನನ್ನು. ಜರಾಸುತಃ, ಜರ ಎಂಬ ರಾಕ್ಷಸಿಯಿಂದ ಅವನು ಹುಟ್ಟಿದಾಗ ಅವನ ಎರಡು ಭಾಗಗಳು ಬೇರೆ ಬೇರೆ ಆಗಿರುವ ಕಾರಣ ಅದನ್ನು ಹೇಗೆ ಆ ಮಗುವನ್ನು ಇದು ಮಾಡಬೇಕಂತ ಗೊತ್ತಾಗದ ಇದರ ಕಾರಣ ಜರ ಎನ್ನುವಂಥ ರಾಕ್ಷಸಿ ಬಂದು ಹೀಗೆ ಜೋಡಿಸಿದರೆ ಮಾತ್ರ ಇದು ಜೀವ ಆಗುವುದು ಅಂತೇಳಿ ಜೀವ ಮಾಡಿಕೊಟ್ಟವಳು. ಜರೆಯಿಂದ ಸಂಧಿ ಆಗಲ್ಪಟ್ಟವನು ಜರಾಸಂಧ. ಆ ಜರಾಸಂಧನು ಜರಾಸುತಃ ಅಂತ ಇನ್ನೊಂದು ಹೆಸರು, ಜರೆಯ ಮಗ. ಸೊ ಜರಾಸುತನು, ಜರಾಸಂಧನು. ಗಿರಿಂ ಗೋಮಂತಂ. ಗಿರಿಂ ಗೋಮಂತಂ ಅಂದರೆ ಗೋಮಂತಗಿರಿಯನ್ನು, ಗೋಮಂತಂ ಗಿರಿಂ ಪರಿವಾರ್ಯ. ಪರಿವಾರ್ಯ ಅಂದರೆ ಸುತ್ತು ಹಾಕಿದ, ಪರಿತಃ ಅಂದರೆ ಸುತ್ತಲೂ ಅಂತ ಅರ್ಥ. ಸೊ ಪರಿವಾರ್ಯ ಅಂತ ಹೇಳಿದ್ರೆ ಏನು, ಸುತ್ತು ಹಾಕಿದ ಅಂದರೆ ಮುತ್ತಿಗೆ ಹಾಕಿದ. ನಾಲ್ಕೂ ಕಡೆ ಎಲ್ಲಿಯೂ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ. ಆ ರೀತಿಯಲ್ಲಿ ಜರಾಸಂಧನ ಸೈನ್ಯವು ಗೋಮಂತ ಪರ್ವತವನ್ನು ಸುತ್ತು ಹಾಕಿತು, ಮುತ್ತಿಗೆ ಹಾಕಿತು. ಪರಿವಾರ್ಯ. ಅಲ್ಲಿಂದ ಅಷ್ಟಕ್ಕೆ ಬಿಡ್ತಾನ, ಏನು ಅವನಿಗೆ ಹೊಟ್ಟೆಯಲ್ಲಿ ಉರಿತಾ ಇದೆ, ಕೃಷ್ಣನನ್ನು ಯಾವಾಗ ಕೊಂದು ಬಿಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಏನು ಮಾಡಿದ, ಗೋಮಂತ ಪರ್ವತಕ್ಕೆ ಬೆಂಕಿ ಇಟ್ಟ. ಅದಹತ್. ಪರಿವಾರ್ಯ ಅದಹತ್. ದಹತಿ. ದಹತಿ, ದಹತಃ, ದಹಂತಿ. ಸೊ ಅದಹತ್ ಅಂದರೆ ಭೂತಕಾಲ, ಬೆಂಕಿ ಇಟ್ಟ. ಅದಹತ್. ತಮ್ ದೃಷ್ಟ ಏನಪ್ಪ ಬಿಸಿ ಬಿಸಿ ಆಗ್ತಾ ಇದೆ ಅಂತ ಕೃಷ್ಣ ಬಲರಾಮರು, ಏನಿದು ಪರ್ವತದಲ್ಲಿ ಕೂತಿದ್ದೇವೆ, ಆರಾಮದಲ್ಲಿ ವಿಹಾರ ಮಾಡ್ತಾ ಇದ್ದೇವೆ, ಇಲ್ಲಿ ಬಿಸಿ ಎಲ್ಲಿಂದ ಬರ್ತಾ ಇದೆ ಅಂದರೆ ಮುಸ್ಸೋರಿ ಅಲ್ಲೇ ಎಲ್ಲ ಹೋದರೆ ತಂಪು ಗಾಳಿ ಬೀಸ್ತಾ ಇದೆ ವಿನಃ ಇದು ಬಿಸಿ ಬಿಸಿ ಗಾಳಿ ಬಂತು ಎಲ್ಲಿಂದ ಬರ್ತದಂತ ನೋಡಿದರೆ ಬೆಂಕಿ ಇಟ್ಟಿದ್ದಾನೆ ಗೋಮಂತ ಪರ್ವತಕ್ಕೆ ಜರಾಸಂಧ. ಅದಹತ್. ತಮ್ ದೃಷ್ಟ ಬೆಂಕಿಯನ್ನು ನೋಡಿ ದೇವೌ. ದೇವೌ ಅಂದರೆ ಅವು ಬಂದರೆ ಎರಡು ಜನ ಅಂತ. ಸೊ ಎರಡು ಜನ ಯಾರಿಲ್ಲಿ, ಕೃಷ್ಣ ಮತ್ತು ಬಲರಾಮರು. ಕೃಷ್ಣ ಬಲರಾಮರು ಪಪ್ಲುವತುಹು. ಪಪ್ಲುವತುಹು ಅಂತೇಳಿದರೆ ಏನದು, ಬಭೂವ, ಬಭೂವತುಹು,
ಆಮೇಲೆ ಬಬೂವುಹು ಅಂತ ಬರುವ ಥರನೇ ಇಲ್ಲಿ ಪಪ್ಲುವೆ ಅಥವಾ ಪಪ್ಲುವೆ, ಹೌದು, ಪಪ್ಲುವೆ, ಪಪ್ಲುವತುಹು, ಪಪ್ಲುವುಹು ಅಂತೇಳಿದರೆ, ಪಪ್ಲುವು ಅಂದರೆ ಏನಂತೇಳಿದರೆ ಹಾರುವುದು, ಕಪ್ಪೆ ಹಾರಿದ ಹಾಗೆ ಹಾರುವುದು. ಸೊ ಅದಕ್ಕೆ, ಅಥವಾ ಒಂದು ಕಪ್ಪೆ, ಇನ್ನೊಂದು ಮಂಗ, ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತದೆ, ಅದಕ್ಕೆ ಹೆಸರು ಪಪ್ಲುವೆ. ಇಲ್ಲಿ ಪಪ್ಲುವತು ಅಂದರೆ ಇಬ್ಬರಿಗೆ, ಪಪ್ಲುವೆ ಅಂದರೆ ಒಬ್ಬನೇ, ಪಪ್ಲುವತು ಅಂದರೆ ಇಬ್ಬರು. ಇಲ್ಲಿ ಇಬ್ಬರು ಯಾರು? ಕೃಷ್ಣ ಮತ್ತು ಬಲರಾಮರು ಹಾರಿದರು, ಮಂಗಗಳು ಹಾರಿದ ಹಾಗೆ. ಅಥವಾ ಈ ಸಮುದ್ರದಲ್ಲಿ ಇದು ಉಂಟಲ್ಲ, ಎಂಥ ಮೀನು ಅದು, ಅದೊಂದು ಮೀನುಂಟು, ಆ ಮೀನು ಹಾರ್ತದದು. ಸೊ ಆ ಮೀನು ಎಲ್ಲಿಗೆ ಟಚ್ಚಂಗನೆ ಹಾರ್ತದೆ. ಸೊ ಆ ರೀತಿ ಆ ಮೀನು ಹಾರುವ ಹಾಗೆ, ಕಪ್ಪೆ ಹಾರುವ ಹಾಗೆ, ಅಥವಾ ಮಂಗಗಳು ಮರದಿಂದ ಮರಕ್ಕೆ ಹಾರುವ ಹಾಗೆ, ಅದಕ್ಕೆಲ್ಲ ಹೆಸರು ಪಪ್ಲುವೆ ಅಥವಾ ಪಪ್ಲುವತುಹು, ಪಪ್ಲುವುಹು. ಸೊ ಪಪ್ಲುವತು ಅಂದರೆ ಇಬ್ಬರು. ಸೊ ಪಪ್ಲುವತುಹು ದೇವೌ ಪಪ್ಲುವತುಹು ಅಂದರೆ ಹಾರುವಾಗ ಏನು ಮಾಡ್ತಾರೆ? ಸರಿ ಒಂದು ಹೆಜ್ಜೆಯನ್ನು ಒತ್ತಿ ಹಾರಿಬಿಡ್ತಾರೆ. ಇಬ್ಬರು ಕೃಷ್ಣ ಬಲರಾಮರು ಹೆಜ್ಜೆಯನ್ನು ಆ ಗೋಮಂತ ಪರ್ವತಕ್ಕೆ ಒತ್ತಿದರೆ ಏನಾಗಬಹುದು ಅಂತ ಊಹಿಸಿಕೊಳ್ಳಿ, ನಂತರ ಬರ್ತದೆ. ಸೊ ಪಪ್ಲುವತುಹು ಬಲಾಢ್ಯವು ಅಂತೇಳಿದರೆ ಮಹಾಬಲಿಷ್ಠರಾದ ಶ್ರೀಕೃಷ್ಣ ಅಂತೂ ಭಗವಂತ, ಸ್ವಂತ ಭಗವಂತನೇ ಶ್ರೀಕೃಷ್ಣ. ಭಗವಂತ ಒತ್ತಿದ ಭೂಮಿಯನ್ನು ಅಂತೇಳಿದರೆ ಗೋಮಂತ ಪರ್ವತವೇ ಪುಡಿ ಪುಡಿ ಆಗುವಂಥ ಪರಿಸ್ಥಿತಿ ಇರ್ಬೋದು. ಸೊ ಏನಾಗಿದೆ ಅಂತ ಆಮೇಲೆ ನೋಡುವ. ಅಂತೂ ಬಲಾಢ್ಯರಾದ ಕೃಷ್ಣ ಬಲರಾಮರು ಆ ಪರ್ವತವನ್ನು ಒತ್ತಿ ಚಂಗನೆ ಕಪ್ಪೆ ಹಾರಿದ ಹಾಗೆ ಹಾರಿದರು, ಬೆಂಕಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಂತ. ಸೊ ಅದಕ್ಕೆ ಏನು ಹೇಳ್ತಾರೆ ಈ 13ನೇ ಶ್ಲೋಕಕ್ಕೆ? ಹೀಗೆ ಏವಂ ತಯೋಹೋ ಅವರಿಬ್ಬರು ಕ್ರೀಡತಃ ಸ್ವೈರಂ ಅಂದರೆ ಇಷ್ಟ ಬಂದ ಹಾಗೆ, ಸ್ವೇಚ್ಛೆಯಾಗಿ, ಕ್ರೀಡತೋಹೋ ಅಂತೇಳಿದ್ರೆ ಕ್ರೀಡಿಸುತ್ತಿದ್ದಂತೆ, ರಾಜನ್ಯವೃಂದಾನುಗತಃ ರಾಜನ್ಯವೃಂದದಿಂದ ಒಡಗೂಡಿದ ಜರಾಸುತಃ ಗೋಮಂತಗಿರಿಂ ಪರಿವಾರ್ಯ ಗೋಮಂತ ಪರ್ವತವನ್ನು ಸುತ್ತುವರಿದು ಮುತ್ತಿಗೆ ಹಾಕಿ ಅದಕ್ಕೆ ಬೆಂಕಿ ಇಟ್ಟ. ಅದಹತ್ ತಮ್ ಅಂದರೆ ಅದನ್ನು, ಅದಹತ್ ತಮ್ ದೃಷ್ಟ ಅದನ್ನು ನೋಡಿ, ಈ ಬೆಂಕಿಯನ್ನು ನೋಡಿ, ಬಲಾಢ್ಯೌ ದೇವೌ ಅಂತೇಳಿದರೆ ಮಹಾಬಲಿಷ್ಠರಾದ ಕೃಷ್ಣ ಬಲರಾಮರು, ದೇವೌ ಅಂದರೆ ಇಬ್ಬರು, ಪಪ್ಲುವತುಹು ಬೆಟ್ಟವನ್ನು ಒತ್ತಿ ಮೇಲಕ್ಕೆ ನೆಗೆದರು ಅಂತ. ಅಂದರೆ ಶ್ರೀಕೃಷ್ಣ ಬಲರಾಮರು ಈ ಗೋಮಂತ ಪರ್ವತದಲ್ಲಿ ಇದ್ದದ್ದನ್ನು ಕಂಡು ಅವರಿಬ್ಬರನ್ನು ಜೀವಂತ ಕೊಂದು ಬಿಡಬೇಕು, ಸಜೀವ ದಹನ ಮಾಡಬೇಕಂತ ಉಪಾಯ ಮಾಡಿ ಇಡೀ ಬೆಟ್ಟಕ್ಕೆ ಬೆಂಕಿ ಇಟ್ಟ ಜರಾಸಂಧ. ಆದರೆ ಕೃಷ್ಣ ಬಲರಾಮರು ಆ ಬೆಟ್ಟವನ್ನು ಒತ್ತಿ ಮೇಲಕ್ಕೆ ಹಾರಿದರು, ಹನುಮಂತ ಹಾರಿದ ಹಾಗೆ ಹಾರಿದರು. ಈ ರೀತಿ ಬೆಟ್ಟವನ್ನು ಒತ್ತಿ ಮೇಲಕ್ಕೆ ಹಾರಿದ ಹಿರಿಮೆ ತೋರಿದ ವ್ಯಕ್ತಿತ್ವ ರಾಮಾಯಣದಲ್ಲಿ ಹನುಮಂತ ಅನ್ನುವಂಥದ್ದು ಅಲ್ಲಿ ಏನಾಗಿದೆ ಅಂತ ನೋಡಿದ್ದೇವೆ ನಾವು. ಸೊ ಈಗ ಏನಾಗ್ತದೆ, ಏನು ಬೆಂಕಿದ್ದು ಮಹಾತ್ಮೆ ಬಯಲಾರೆ? 14ನೇ ಶ್ಲೋಕ. ಇಲ್ಲಿ ಈ ಬುಕ್ ಅಲ್ಲಿ ಪುಪ್ಲುವತುಹು ಅಂತ ಇದೆ, ಅದು ಕರೆಕ್ಟಾ? ಪುಪ್ಲುವತುಹು ಹಾಂ, ಪುಪ್ಲುವತುಹು ಕರೆಕ್ಟ್ ಇದೆ. ಪುಪ್ಲುವತುಹು ಎರಡು ಪುಸ್ತಕದಲ್ಲೂ ಪುಪ್ಲುವತು ಇದೆ. ಈಗ ನಾರಾಯಣ ತಂತ್ರಿಗಳ ಪುಸ್ತಕದಲ್ಲಿ ಏನಿದೆ, ಯಾವುದರಲ್ಲಿ ಪೂರ್ವಂಪರ ಯಾವುದು ಎಲ್ಲ ಪುಸ್ತಕದಲ್ಲಿಯೂ ಪುಪ್ಲುವತು ಅಂತ ಇದೆ, ಸರಿ ಇದೆ. ಸೊ ಪುಪ್ಲುವತುಹು. ಹಾಂ, ನೆಕ್ಸ್ಟ್ ಗಿರಿಸ್ತಾಭ್ಯಾಂ ಪೀಡಿತಃ ಸನ್ನಿಮಗ್ನೋ ಭೂಮೌ ಪದ್ಭ್ಯಾಂ ಯೋಜನೈಕಾದಶಂ ಸಹ ನಿಷ್ಪೀಡಿತಾ ಜಲಧಾರೋದ್ಗತಾಸ್ಮಾ ವನ್ನಿಂ ವ್ಯಾಪ್ತಂ ಪ್ರಯಾಮಾಸ ಸರ್ವಂ. 14ನೇ ಶ್ಲೋಕ. ಬಲಾಢ್ಯರಾದ ಶ್ರೀಕೃಷ್ಣ ಬಲರಾಮರು ಜೋರಾಗಿ ಮೇಲ್ಹಾರಿದ ರಭಸಕ್ಕೆ ಅವರ ಪಾದಗಳಿಂದ ಪೀಡಿಸಲ್ಪಟ್ಟ ಆ ಪರ್ವತವು 11 ಯೋಜನ ಪರ್ಯಂತವಾಗಿ ಭೂಮಿಯಲ್ಲಿ ಹುದುಗಿ ಹೋಯಿತಂತೆ. ಹೀಗೆ ಚೆನ್ನಾಗಿ ಪೀಡಿಸಲ್ಪಟ್ಟ ಆ ಪರ್ವತದಿಂದ ಮೇಲಕ್ಕೆ ಚಿಮ್ಮಿದ ಜಲಧಾರೆಯು
ವ್ಯಾಪ್ತವಾದ ಎಲ್ಲಾ ಬೆಂಕಿಯನ್ನು ಆರಿಸಿದ್ದನು. ಗಿರಿಹಿತಾಭ್ಯಾಂ ಪೀಡಿತ ಸನ್ನಿಮಗ್ನೋ ಭೂಮೌ ಪದ್ಭ್ಯಾಂ ಯೋಜನೈಕಾದಶಂ ಸಹ ನಿಷ್ಪೀಡಿತಾತ್ ಜಲಧಾರೋದ್ಗತಾಸ್ಮಾತ್ ವನ್ನಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ. ಗಿರಿಹಿ ತಾಭ್ಯಾಂ ಪೀಡಿತಃ. ತಾಭ್ಯಾಮ್ ಅಂತ ಯಾವಾಗ ಬರ್ತದೋ, ತಾಭ್ಯಾಮ್ ಅಂದರೆ ಇಬ್ಬರು ಅಂತ ಲೆಕ್ಕ ಯಾವಾಗಲೂ. ತೌ ಅಂತೇಳಿದರೆ ಹೇಗೆ ಇಬ್ಬರು, ಆಮೇಲೆ ಹೇಗೆ ಪಪ್ಪುಪ್ಲುವತುಹು ಅಂತೇಳಿದರೆ ಇಬ್ಬರು ಅಂತ ಬರುತ್ತೋ ಹಾಗೆ ಇದು ಯಾವುದು ತಾಭ್ಯಾಮ್ ಅಂತೇಳಿದರೆ ಇಬ್ಬರು ಅಂತ ಲೆಕ್ಕ. ಗಿರಿಹಿ ತಾಭ್ಯಾಂ ಪೀಡಿತ. ತಾಭ್ಯಾಮ್ ಅಂದರೆ ಕೃಷ್ಣರಾಮಾಭ್ಯಾಂ ಪೀಡಿತ. ಯಾಕೆ ಪೀಡಿತ? ಪರ್ವತ ಯಾಕೆ ಪೀಡಿಸಲ್ಪಟ್ಟಿತು ಕೃಷ್ಣರಾಮರಿಂದ ಅಂತೇಳಿದರೆ, ಅವರು ಅದನ್ನು ಒತ್ತಿ ಹಾರಿದ್ದಾರಲ್ಲ, ಹನುಮಂತ ಹಾರಿದ ಹಾಗೆ ಅವರು ಒತ್ತಿದಾಗ ಪರ್ವತ ಒಳಗೋಗಿ ಬಿಡ್ತು. ಸೊ ಎಲ್ಲಿ ಒಳಗೋಯಿತು? ಪೀಡಿತ ಸನ್ ನಿಮಗ್ನ, ಮುಳುಗಿತು. ಮುಳುಗಿತು ಅಂದರೆ ಎಲ್ಲಿ ಮುಳುಗಿತು? ಅಲ್ಲಿ ಅಡಿಯಲ್ಲಿರುವುದು ಯಾವುದು? ಸಮುದ್ರ ಅಲ್ಲ, ಅದು ಭೂಮಿ ಮೇಲೆ ಇರುವುದು ಪರ್ವತ ಯಾವಾಗಲೂ. ಸೊ ಪರ್ವತ ಮುಳುಗಿತು ಅಂತೇಳಿದರೆ ಭೂಮಿಯ ಒಳಗೆ ಹೋಯಿತು. ಎಷ್ಟು ಒಳಗೆ ಹೋಯಿತು? ಭೂಮೌ ನಿಮಗ್ನಃ ಪದ್ಭ್ಯಾಂ ಪೀಡಿತಃ. ಪೀಡಿತಃ ಅಂತೇಳಿದರೆ ರಾಮಕೃಷ್ಣರಿಂದ ಪೀಡಿಸಲ್ಪಟ್ಟ ಪರ್ವತ ಅಂತೇಳಿದರೆ ಯಾವುದರಿಂದ ಪೀಡಿಸಲ್ಪಟ್ಟಿದ್ದು? ಏನಾದರೂ ಹೊಡೆದ್ರ ಅವರು ಅಂತೇಳಿದರೆ ಪದ್ಭ್ಯಾಂ ಪೀಡಿತ. ಪದ್ಭ್ಯಾಮ್ ಅಂದರೆ ಅವರ ಪಾದದ ತುಳಿತದಿಂದ ಪೀಡಿಸಲ್ಪಟ್ಟ ಪರ್ವತ. ಅವರು ಯಾಕೆ ಪಾದದಿಂದ ತುಳಿತ ಅಂದರೆ, ಅವರು ಪಾದವನ್ನು ಒತ್ತಿ ಹಾರಿದಾರಲ್ಲ, ಆ ಒತ್ತಿದ ಹೊಡೆತಕ್ಕೆ ಏನಾಗಿದೆ, ಆ ಪರ್ವತವು ಗಿರಿಹಿ ಅಂದರೆ ಆ ಗೋಮಂತ ಪರ್ವತ, ತಾಭ್ಯಾಂ ಕೃಷ್ಣರಾಮಾಭ್ಯಾಂ ಪದ್ಭ್ಯಾಂ ಪೀಡಿತ, ಅವರ ಪಾದದ ತುಳಿತಕ್ಕೆ ಪೀಡಿಸಲ್ಪಟ್ಟದ್ದಾಗಿ ನಿಮಗ್ನ ಭೂಮಿಯ ಒಳಗೆ ಹೋಯಿತು. ಅಂದರೆ ನಿಮಗ್ನವು ಅಂದರೆ ಮುಳುಗುದು, ಇಲ್ಲಿ ಮುಳುಗುದಂದರೆ ಭೂಮಿಯ ಒಳಗೆ ಹುದುಗಿತು, ಭೂಮಿಯ ಒಳಗೆ ಹುದುಗಿ ಹೋಯಿತು ಅಂತ ಅರ್ಥ. ಸೊ ಭೂಮಿಯ ಒಳಗೆ ಹುದುಗಿ ಹೋಯಿತು ಅಂತ ಹೇಳಿದರೆ ಎಷ್ಟು ಹುದುಗಿ ಹೋಯಿತು ಅಂತ ಹೇಳಿದರೆ, ಬಿ ಎನ್ ಭಟ್ರ ಮೊಬೈಲ್ ಆನ್ ಆಗ್ತಾ ಇದೆ. ಬಿ ಎನ್ ಭಟ್ರ ನಿಮ್ಮ ಮೊಬೈಲ್ ಆನ್ ಆಗ್ತಾ ಇದೆ. ಸೊ ಯೋಜನ ಏಕಾದಶಂ ಸಹ ಅಂತೇಳಿದರೆ, ಏಕಾದಶಂ ಅಂದರೆ 11 ಯೋಜನ. ಒಂದು ಯೋಜನ ಅಂದರೆ ಕನಿಷ್ಠ 2-3 ಕಿಲೋಮೀಟರ್ ಅಂತೇಳಿದರೆ, 11 ಯೋಜನ ಅಂದರೆ 30ರಿಂದ 33 ಕಿಲೋಮೀಟರ್ ಒಳಗೆ ಭೂಮಿಯ ಒಳಗೆ ಗೋಮಂತ ಪರ್ವತವು ಹೋಯಿತು. ಅದು ಎಷ್ಟು ಎತ್ತರ ಇತ್ತು ಅಂತ ಗೊತ್ತಿಲ್ಲ, ಅಂತೂ ಗೋಮಂತ ಪರ್ವತ ಭೂಮಿಯ ಒಳಗೆ ಎಷ್ಟು 11 ಯೋಜನ ಅಷ್ಟು ಒಳಗೆ ಹೋಗಿಬಿಡ್ತು. ಸೊ ಭೂಮಿಯ ಒಳಗೆ ಹೋಯಿತು ಅಂತೇಳಿದರೆ, ಭೂಮಿಯ ಒಳಗೆ ಅಂದರೆ ಸ್ವಲ್ಪ ನಾವು ಭೂಮಿಯನ್ನು ಬೋರ್ವೆಲ್ಲ ತೆಗೆದಾಗ ನೀರು ಸಿಗ್ತದಲ್ಲ, ಸೊ ಹಾಗೆ ನೀರು ಸಿಕ್ಕಿತು. ಇದು ಮುಳುಗುವಾಗ ಯಾವುದು ಭೂಮಿಯ ಒಳಗೆ ಹುದುಗುವಾಗ ನಿಷ್ಪೀಡಿತಾತ್, ಆ ಒತ್ತಿದ ಕಾಲಿನ ಒತ್ತುವಿಕೆಯ ರಭಸಕ್ಕೆ ನಿಷ್ಪೀಡಿತಾತ್ ಜಲಧಾರ, ಕೆಳಗಿಂದ ನೀರು ಸಿಕ್ಕಿತು. ಸೊ ಜಲಧಾರ ಉದ್ಗತ ಅಸ್ಮಾತ್, ಅಲ್ಲಿಂದ ಉದ್ಗತ. ಗತ ಅಂದರೆ ಹೋಗೋದು, ಅನುಗತ ಅಂದರೆ ಅನುಸರಿಸಿ ಹೋಗುವುದು, ಹಿಂಬಾಲಿಸಿ ಹೋಗುವುದು. ಇದು ಉದ್ಗತ ಅಂದರೆ ಮೇಲೆ ಹೋಗುವುದು, ನೀರು ಮೇಲೆ ಹೋಗುವುದು ಅಂತ ಹೇಳಿದ್ರೆ ಏನು, ನೀರು ಮೇಲೆ ಚಿಮ್ಮಿತು. ನೀರು ಚಿಮ್ಮಿತಂದರೆ ಇಡೀ ಪರ್ವತದ ಸುತ್ತ ನೀರು ಚಿಮ್ಮಿತು. ಪರ್ವತ ಭೂಮಿಯ ಒಳಗೆ ಹುದುಗುವಾಗ ನೀರು ಮೇಲೆ ಬಂದು ಚಿಮ್ಮಿ ಏನಾಯಿತು, ವನ್ನಿಂ ವ್ಯಾಪ್ತಂ, ಏನು ಬೆಂಕಿ ಇತ್ತೋ ಪರ್ವತಕ್ಕೆ ಬೆಂಕಿ ಇಟ್ಟಿದ್ದಾನೆ ಜರಾಸಂಧ, ಆ ವ್ಯಾಪ್ತಂ ವನ್ನಿಂ ಸರ್ವಂ, ಇಡೀ ಅಷ್ಟು ಬೆಂಕಿಯನ್ನು ಕೂಡ ಶಮಯಾಮಾಸ, ಶಮನ ಮಾಡಿತು. ಯಾವುದು? ನೀರು.
ಅಂತೇಳಿದರೆ ಆ ನೀರು ಭೂಮಿಯ ಒಳಗಿದ್ದ ನೀರು ಪರ್ವತ ಯಾವಾಗ ಭೂಮಿಯ ಒಳಗೆ ಹುದುಗಿ ಬಿಡುತ್ತೋ ನೀರು ಮೇಲೆ ಚಿಮ್ಮಿತು. ಇಡೀ ಪರ್ವತ ಏನಾಯಿತು, ಬೆಂಕಿ ಇಟ್ಟ ಪರ್ವತ ಏನಾಯಿತು, ಬೆಂಕಿಯಿಂದ ಉರಿಯುವಂಥ ಪರ್ವತ ನೀರು ಮೇಲೆ ಬಂದ ಕಾರಣ ಇಡೀ ಪರ್ವತವನ್ನು ಸರ್ವಂ ವನ್ನಿಂ ವ್ಯಾಪ್ತಂ, ಇಡೀ ಪರ್ವತ ಬೆಂಕಿಯಿಂದ ದಗದಗ ಉರಿತಾ ಇತ್ತು. ಇಡೀ ಪರ್ವತಕ್ಕೆ ಇದು ನೀರು ಮೇಲೆ ಚಿಮ್ಮಿದ ಕಾರಣ ಇಡೀ ಬೆಂಕಿಯನ್ನು ಆವರಿಸಿತು. ಸರ್ವಂ ವ್ಯಾಪ್ತಂ ವನ್ನಿಂ, ವ್ಯಾಪ್ತವಾಗಿರುವಂಥ, ವ್ಯಾಪ್ತ ಅಂದರೆ ಎಲ್ಲರಿ ಕಡೆಗೆ ಹರಡಿರುವ, ವನ್ನಿಂ ಅಂದರೆ ಬೆಂಕಿಯನ್ನು, ವನ್ನಿ ಅಗ್ನಿಯನ್ನು ಶಮಯಾಮಾಸ ಶಮನ ಮಾಡಿತು. ಅಂದರೆ ಜರಾಸಂಧ ಬೆಂಕಿ ಇಟ್ಟ, ಇಲ್ಲಿ ಕೃಷ್ಣ ಬಲರಾಮರು ಆ ಪರ್ವತವನ್ನು ಸ್ವಲ್ಪ ಒತ್ತಿ ಹಾರಿದಾಗ ಏನಾಯಿತು, ಪರ್ವತ 11 ಯೋಜನ ಒಳಗೋಯಿತು. ಒಳಗಿರುವಂಥ ನೀರಿನ ಆವರಣ ಮೇಲೆ ಬಂತು, ಬೆಂಕಿಯನ್ನು ಆರಿಸಿತು ಅಂತ ಅರ್ಥ. ಸೊ ಬೆಟ್ಟ, ಗಿರಿ, ತಾಭ್ಯಾಂ ಪದ್ಭ್ಯಾಂ, ಅವರ ಪಾದಗಳ ತುಳಿತದಿಂದ ಪೀಡಿಸಲ್ಪಟ್ಟು ಭೂಮಿಯಲ್ಲಿ ಭೂಮೌನಿಮಗ್ನ, ಭೂಮಿಯ ಒಳಗೆ ಯೋಜನ ಏಕಾದಶಂ 11 ಯೋಜನದಷ್ಟು ಕುಸಿಯಿತು, ಹುದುಗಿತು, ಮುಳುಗಿತು. ಸೊ ಸಮುದ್ರದಲ್ಲಿ ಮುಳುಗಿತು, ಇದು ಭೂಮಿಯಲ್ಲಿ ಆದ ಕಾರಣ ಹುದುಗಿತು, ಕುಸಿಯಿತು. ಬೆಟ್ಟದ ಘರ್ಷಣೆಯಿಂದಾಗಿ ನಿಷ್ಪೀಡಿತಾತ್, ಅಂದರೆ ಬೆಟ್ಟದ ಘರ್ಷಣೆ ಯಾವುದ್ರೊಳಗಾಯಿತು, ಭೂಮಿಯೊಳಗೆ. ಆವಾಗ ಜಲಧಾರೆ ಮೇಲೆ ಉಕ್ಕಿತು. ಮೇಲೆ ಉಕ್ಕಿತು ಅಂತೇಳಿದರೆ ಉದ್ಗತ, ಅಂದರೆ ಅಂದರೆ ಮೇಲೆ ಬಂತು ನೀರು, ಜಲಧಾರೆ ಮೇಲೆ ಉಕ್ಕಿ ಎಲ್ಲೆಡೆ ಹರಡಿದ್ದ ಬೆಂಕಿಯನ್ನು ಸರ್ವಂ ವ್ಯಾಪ್ತಂ ವನ್ನಿಂ, ಅಸ್ಮಾತ್ ಅಂತ ಬಂದಿದ್ದಲ್ಲಿ ಮೇಲೆ, ಅಸ್ಮಾತ್ ಅಂತ ಬಂದ ಮೇಲೆ ವನ್ನಿಂ ಮಾತ್ರ ಉಳಿತದೆ ಆ ಲೈನ್ನಲ್ಲಿ, ಧ್ವನ್ನಿಂ ಅಲ್ಲ, ವನ್ನಿಂ. ಸೊ ವನ್ನಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ, ಇಡೀ ಬೆಂಕಿಯನ್ನು ಆರಿಸಿಬಿಡ್ತು. ಸೊ ಗೋವರ್ಧನ ಪರ್ವತವನ್ನು ಜಲಧಾರೆಯಿಂದ ತಡೆದಿದ್ದರೆ ಅಲ್ಲಿ ಶ್ರೀಕೃಷ್ಣ ಏನು ಮಾಡಿದ, ಗೋವರ್ಧನ ಪರ್ವತವನ್ನು ಎತ್ತಿ ಆ ಕೃಷ್ಣ ಇಂದ್ರ ಸುರಿಸ್ತಾ ಇರುವಂಥ ಮಳೆಯ ಧಾರೆಯಿಂದ ರಕ್ಷಣೆ ಮಾಡಿದ. ಇಲ್ಲಿ ಏನಾಯಿತು ಅಂತೇಳಿದರೆ, ಗೋಮಂತದಿಂದ ಏನಾಯಿತು, ಗೋಮಂತವು ಭೂಮಿಯ ಒಳಗೆ ಕುಸಿಯಲು ಆ ಜಲಧಾರೆ ಮೇಲೆ ಉಕ್ಕಿ ಏನಾಯಿತು, ಇಡೀ ಅಷ್ಟು ಬೆಂಕಿಯನ್ನು ಆರಿಸಿತು. ಇದು ಶ್ರೀಕೃಷ್ಣನ ಇನ್ನೊಂದು ಮಹಿಮೆಯ ಮುಖ ಅಂತ ಹೇಳ್ತಾರೆ. ಭೂಮಿಯನ್ನು ಕೊರೆದಾಗ, ಅಂದರೆ ಬೋರ್ವೆಲ್ ಹಾಕಿದಾಗ ನೀರು ಮೇಲೆ ಉಕ್ಕುವಂಥದ್ದು ಕೊಳವೆ ಬಾವಿಗಳಲ್ಲಿ, ಬೋರ್ವೆಲ್ಗಳಲ್ಲಿ ಕಂಡಿದೆ. ಇದು ಬೆಟ್ಟವನ್ನೇ ಕೊರೆತಕ್ಕೆ, ಅಂದರೆ ಮಂದರ ಪರ್ವತವನ್ನೇ ಏನು ಕುಡುಗೋಲು ಆಗಿ ಇಟ್ಕೊಂಡು, ಮಂತ್ ಅಂದರೆ ಏನು, ಕಡೆಗೋಲು ಕೃಷ್ಣ ಅಲ್ವಾ, ಕಡೆಗೋಲು. ಸೊ ಕಡೆಗೋಲನ್ನಾಗಿ, ಕಡೆಗೋಲು ಯಾವುದು, ಸಮುದ್ರ ಮಂಥನದಲ್ಲಿ ಅಂದರೆ ಇಡೀ ಮಂಥರ ಪರ್ವತವೇ ಕಡೆಗೋಲು, ಅದನ್ನೇ ಏನು ಮಾಡಿದ್ದು, ಮಂಥನ ಹಾಗೆ ಮಂಥನ ಮಾಡಿದ್ದು. ಇಲ್ಲಿ ಇಡೀ ಯಾವುದು ಗೋಮಂತ ಪರ್ವತವೇ ಏನಾಯಿತು, ಕುಸಿಯಿತು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಬೆಟ್ಟವನ್ನೇ ಕೊರೆತಕ್ಕೆ ಉಪಯೋಗಿಸಿದ್ದು. ಸೊ ಅಲ್ಲಿ ಏನಾಯಿತು, ಅಲ್ಲಿ ಇನ್ನೇನಾದರೂ ಇದರಲ್ಲಿ ಸ್ಪೆಷಲ್ ಇದೆಯಾ ಅಂತೇಳಿದರೆ ಏನಂಥದ್ದು ಏನಿಲ್ಲ. ಸೊ ನಂತರ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ಬಯಲಾರೆ. ಬಹುಶಃ ನೆಕ್ಸ್ಟ್ ಶ್ಲೋಕ ಮೂರುವರೆ ಶ್ಲೋಕ ಉಂಟು, ಅಷ್ಟು ಓದಿಬಿಡಿ. ಅದೇ ಎರಡು ಇಲ್ಲಿ ಈ ಬುಕ್ಕಲ್ಲಿ 15, 16 ಎರಡು ಕ್ಲಬ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. 15, 16, 17 ಮೂರು ಓದಿಬಿಡಿ. ಎಲ್ಲಿವರೆಗೆ ಅಂತೇಳಿದರೆ ಮಾಗಧೇನ ಅಲ್ಲಿವರೆಗೆ, ಮಾಗಧೇನ ಅಲ್ಲಿವರೆಗೆ. 16, ಆಮೇಲೆ 17, 16, 17 ನಿಮ್ಮದ್ರಲ್ಲಿ. ಅದೇ ಅದು ಹೇಳ್ತೇನೆ, ಅದು ಎಲ್ಲ ರಾಜರದ್ದು ಹೇಳಿದ್ದಾರೆ. ಸೇನಾಂ ಪ್ರವಿಷ್ಟೌ ಸರ್ವರಾಜನ್ ವೃಂದಂ ವ್ಯಮತ್ನಾತಾಂ ದೇವವರೌ ಸ್ವಶಸ್ತ್ರೈಃ ತತ್ರೈವ ಹಂಸೋ ಡಿಬಿಕಶ್ಚೈಕಲವ್ಯಃ ಸಕೀಚಕಸ್ತೌ ಶುಶುಪಾರ ಪೌಂಡ್ರಪೋ.
ಭೌಮಾತ್ಮಜೋ ದಂತ ವಕ್ರಶ್ಚ ರುಕ್ಮಿ ಸೌಭಾದಿಪೋ ಮೈಂದಾನುಜ ಚ ಅನ್ಯೇ ಚ ಏ ಪಾರ್ಥಿವಾಃ ಸರ್ವ ಏವ ಕ್ರೋಧಾತ್ ಕೃಷ್ಣಂ ಪರಿವಾರ್ಯಾಭ್ಯವಶ್ಯನ್. 15 ಮತ್ತು 16ನೇ ಶ್ಲೋಕ. ಜರಾಸಂಧನ ಸೈನ್ಯವನ್ನು ಪ್ರವೇಶ ಮಾಡಿದ ದೇವಶ್ರೇಷ್ಠರಾದ ಬಲರಾಮ ಕೃಷ್ಣರು ತಮ್ಮ ಅಸ್ತ್ರಗಳಿಂದ ಎಲ್ಲಾ ರಾಜರ ಸಮೂಹವನ್ನು ಮಥನ ಮಾಡಿದರು. ಆವಾಗಲೇ ಹಂಸ, ಡಿಬಿಕನು, ಕೀಚಕನಿಂದ ಕೂಡಿದ ಏಕಲವ್ಯನು, ಆ ಶಿಶುಪಾಲ, ಪೌಂಡ್ರಕರು, ಭೌಮನ ಮಗನಾದ ಭಗದತ್ತನು ಹಾಗೂ ದಂತವಕ್ರನು, ರುಕ್ಮಿಯು, ಸೌಭದೇಶಕ್ಕೆ ಅಧಿಪತಿಯಾದ ಸಾಲ್ವನು, ಮೈಂದನ ತಮ್ಮನಾದ ವಿವಿಧನು, ಹೀಗೆ ಇತರ ಯಾವ ರಾಜರು ಅವರೆಲ್ಲರೂ ಸಿಟ್ಟಿನಿಂದ ಶ್ರೀಕೃಷ್ಣನನ್ನು ಸುತ್ತಮುತ್ತಲೂ ಆವರಿಸಿ ಅವರ ಮೇಲೆ ಬಾಣಗಳನ್ನು ಸುರಿಸಿದರು. ಸೇನಾಂ ಪ್ರವಿಷ್ಟೌ ಸರ್ವರಾಜನ್ಯವೃಂದಂ ವ್ಯಮತ್ನಾತಾಂ ದೇವವರೌ ಸ್ವಶಸ್ತ್ರೈಃ ತತ್ರೈವ ಹಂಸೋ ಡಿಬಿಕಶ್ಚೇಕಲವ್ಯಃ ಡಿಬಿಕಶ್ಚೈಕಲವ್ಯಃ ಸಕೀಚಕಸ್ಥೌ ಶಿಶುಪಾಲಪೌಂಡ್ರಕೌ ಭೌಮಾತ್ಮಜೋ ದಂತವಕ್ರಶ್ಚ ರುಕ್ಮಿ ಸೌಭಾದಿಪೋ ಮೈಂದಾನುಜೌ ಚ ಅನ್ಯೇ ಚ ಯೇ ಪಾರ್ಥಿವಾ ಸರ್ವ ಏವ ಕ್ರೋಧಾತ್ ಕೃಷ್ಣಂ ಪರಿವಾರ್ಯಾಭ್ಯವರ್ಷನ್. ಅಂತೇಳಿದರೆ ಜರಾಸಂಧನ ಜತೆಗೆ ಎಷ್ಟು ಜನ ಬಂದಿದ್ದಾರೆ, ಏನು ಸಂಗತಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆ ಸೇನಾಂ ಪ್ರವಿಷ್ಟೌ, ಸೇನಾಂ ಬೃಹತ್ ಸೇನೆ ತಂದಿದ್ದಾನೆ ಜರಾಸಂಧ. ಆ ಸೇನೆಯ ಒಳಗೆ ಪ್ರವಿಷ್ಟೌ ಅಂದರೆ ಪ್ರವೇಶ ಮಾಡಿದರು. ಪ್ರವಿಷ್ಟೌ ಅವು ಅಂತ ಬಂದಿದೆ. ಇಬ್ಬರು ಕೃಷ್ಣ ಬಲರಾಮರು ದೇವವರವು ಅಂದರೆ ದೇವಾದಿದೇವ ಶ್ರೀಕೃಷ್ಣ ಮತ್ತು ಭಗವಂತನ ಶಯ್ಯೆ ಯಾರು ಆದಿಶೇಷನ ರೂಪವಾದ ಬಲರಾಮ, ಇಬ್ಬರೂ ಕೂಡ ದೇವವರವು ಶ್ರೇಷ್ಠರಾದ ದೇವಾದಿದೇವ ಮತ್ತು ಆದಿಶೇಷನ ಅವತಾರವಾದ ಈ ಬಲರಾಮ ಇಬ್ಬರು ದೇವವರವು ಪ್ರವಿಷ್ಟವು ಎಲ್ಲಿಗೆ ಪ್ರವೇಶ ಮಾಡಿದರು? ಸೇನೆಯನ್ನು. ಇದು ಆ ಸೇನೆ ಹೇಗಿತ್ತು ಅಂತೇಳಿದರೆ ಸರ್ವರಾಜನ್ಯ ವೃಂದಂ, ಆ ಸೇನೆಯೊಳಗೆ ಎಲ್ಲ ರಾಜರುಗಳು ಇದ್ದಾರೆ. ಜರಾಸಂಧ ಕರೆದಾಗ ಎಲ್ಲ ಬಂದಿದ್ದಾರೆ. ಎಷ್ಟೋ ಜನ, ಅದರಲ್ಲಿ 75% ಅಂತೇಳಿದರೆ ಬಹಳ ಮಂದಿ ಭಗವಂತನ ದ್ವೇಷಿಗಳು. ಕೃಷ್ಣನನ್ನು ಹೇಗಾದರೂ ಮಾಡಿ ಸೋಲಿಸಿ ಕೊಂದು ಬಿಡಬೇಕು ಅಂತ ಉರಿ ಇದೆ ಅವರಿಗೆ. ಇನ್ನು ಕೆಲವು ಮಂದಿ ಕೃಷ್ಣನ ಭಕ್ತರು ರಾಜರುಗಳು ಬಂದಿದ್ದಾರೆ. ಯಾಕಂದರೆ ಅವನು ಜೈಲಿಗೆ ಆಗ್ತಾನೆ ಇಲ್ಲ ಅಂತೇಳಿದರೆ ಹೆದರಿ ಬಂದಿದ್ದಾರೆ. ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬೇಜಾರಿನಲ್ಲಿ, ಅಯ್ಯೋ ಭಗವಂತ ನಿನ್ನ ವಿರುದ್ಧ ಯುದ್ಧ ಮಾಡಬೇಕಾಯ್ತಲ್ಲ, ಏನು ಮಾಡೋದು, ಯಾಕಂತೇಳಿದರೆ ಈ ಜರಾಸಂಧ ನಮ್ಮನ್ನು ಬಿಡುವುದಿಲ್ಲ ಅಂತೇಳ್ಕೊಂಡು ಬಂದಿದ್ದಾರೆ. ಸೊ ಸರ್ವರಾಜನ್ಯ ವೃಂದಂ ಬರುವಾಗ ಹೇಗೆ ಬಂದಿದ್ದಾರೆ? ಸ್ವಶಸ್ತ್ರೈಹಿ, ಎಲ್ಲ ಶಸ್ತ್ರಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ. ವ್ಯಮತ್ನಾತಾಂ, ಈ 2 ಜನ ಈ ಸರ್ವರಾಜನ್ಯ ವೃಂದಂ ಎಲ್ಲ ಶಸ್ತ್ರಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಬೃಹತ್ತಾದ ಸೇನೆ, ಆ ಸೇನೆಯನ್ನು ಪ್ರವೇಶ ಮಾಡಿಬಿಟ್ಟಿದ್ದಾರೆ ಒಳಗಿಂದ. ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶ ಮಾಡಿದ ಹಾಗೆ ಕೃಷ್ಣ ಬಲರಾಮರು ಆ ಸೇನೆಯನ್ನು ಪ್ರವೇಶ ಮಾಡಿದ್ದಾರೆ. ವ್ಯಮತ್ನಾತಾಂ ಅಂದರೆ ಅಂದರೆ ಮಥನ ಅಂತೇಳಿದ್ರೆ ಯಾವುದು ಮೊಸರು ಕಡಿಯುವುದು, ಬೆಣ್ಣೆ ತೆಗೆದಾಗೆ ಏನು ಮಾಡಿದರೆ ಅರ್ಥ ಏನು ಅಂತ ಹೇಳಿದರೆ ಈ ಸೇನೆಯನ್ನು ಮಂಥನ ಮಾಡಿದರು ಅಂತೇಳಿದರೆ ಪುಡಿಗುಟ್ಟಿದರು. ವ್ಯಮತ್ನಾತಾಂ ಅಂತ. ಸೊ ಆಮೇಲೆ ಅಮತ್ನಾತಾಂ ಅಂತೇಳಿದರೆ ಮಂಥನ ಮಾಡಿದರು, ಪುಡಿಗುಟ್ಟಿದರು ಕೃಷ್ಣ ಬಲರಾಮರು ಈ ಬೃಹತ್ತಾದ ಸೇನೆಯನ್ನು. ಯಾರೆಲ್ಲ ಇದ್ದರು ಗೊತ್ತಾ? ತತ್ರ ಏವ, ಈ ಸೇನೆಯಲ್ಲಿ ಹಂಸ, ಡಿಬಕ ಚ ಅಂದರೆ ಮತ್ತು, ಏಕಲವ್ಯ, ಸ ಕೀಚಕನೊಡನೆ, ತೌ ಅವರಿಬ್ಬರಿದ್ದಾರೆ ಕೀಚಕನೊಡನೆ. ಯಾರೆಲ್ಲ? ಶಿಶುಪಾಲ ಮತ್ತು ಪೌಂಡ್ರಕ ಅವರು ಬಂದಿದ್ದಾರೆ. ತೌ. ಇನ್ನು ಭೌಮಾತ್ಮಜ, ಭೌಮ ಅಂದರೆ ನರಕಾಸುರ, ಭೌಮ ಆತ್ಮಜ ಅಂದರೆ ನರಕಾಸುರನ ಮಗ ಭಗದತ್ತ.
ಆಮೇಲೆ ದಂತವಕ್ರ. ರುಕ್ಮಿ ಅಂದರೆ ಯಾರು? ಭಾವಮೈದುನ ಕೃಷ್ಣನಿಗೆ, ರುಕ್ಮಿಣಿಯ ಅಣ್ಣ ರುಕ್ಮಿ. ಸೌಭಾದೀಪೋ, ಸೌಭ ಅಂದರೆ ವಿಮಾನ, ಅದು ಯಾರು? ಸಾಲ್ವ ದೇಶದ ರಾಜನಿಗೆ ಅದು ಇದ್ದದ್ದು. ಯಾರಿಗೆ? ಸೌಭಾದೀಪ. ಮೈಂದ ವಿವಿಧ. ವಿವಿಧ ಅಂದರೆ ಏನು? ಮೈಂದನ ತಮ್ಮ, ಮೈಂದ ಅನುಜ. ಸೊ ಮೈಂದಾನುಜೌ ಅವರಿಬ್ಬರು ಒಟ್ಟಿಗೆ, ಅದಕ್ಕೋಸ್ಕರ ಮೈಂದ ವಿವಿಧೌ, ಜೌ ಅಂತಿದೆ. ಅನುಜೌ ಅಂದರೆ ತಮ್ಮ ಅಂತ. ಮೈಂದನ ತಮ್ಮ ಅಂದರೆ ಯಾರು? ವಿವಿಧ ಅಂತ. ಮೈಂದ ವಿವಿಧೌ ಚ ಅನ್ಯೇಚ ಯೇ ಪಾರ್ಥಿವಾಹ. ಇನ್ನೂ ಕೆಲವೆಲ್ಲ ರಾಜರುಗಳಿದ್ದಾರೆ, ಅವರ ಹೆಸರು ಹೇಳಲಿಕ್ಕೆ ದಾಕ್ಷಿಣ್ಯ ಆಗ್ತದೆ. ಯಾಕೆ? ಅವರೆಲ್ಲ ದ್ವೇಷಿಗಳಲ್ಲ ಪಾಪ. ಸೊ ಅನ್ಯೇಚ ಯೇ ಪಾರ್ಥಿವಾಹ ಸರ್ವ ಏವ. ಸೊ ಇನ್ನೂ ಇದ್ದಾರೆ ಅಂತೇಳಿದರೆ, ದ್ವೇಷಿಗಳು ಇದ್ದಾರೆ ಇನ್ನೂ ಕೂಡ. ಕ್ರೋಧಾತ್ ಅಂತೇಳಿದ್ರೆ ಉರಿತಾ ಇದೆ ಅವರಿಗೆ ಒಳಗಿಂದ. ಏನು? ಅವನನ್ನು ಯಾವಾಗ ಕೃಷ್ಣನನ್ನು ಪುಡಿಗಟ್ಟುವುದು, ಯಾವಾಗ ಅವನನ್ನು ಸೋಲಿಸಿ ಕೊಂದು ಬಿಡಬೇಕು, ನಮ್ಮದೆಲ್ಲ ಚಡ್ಡಿ ಬಿಚ್ಚಿ ಕಳಿಸ್ತಾನೆ, ಸೊ ಇವನನ್ನು ಬಿಡಬಾರ್ದು ಅಂತ ಸರ್ವಯೇವ ಕ್ರೋಧಾತ್ ಅಂದರೆ ಕ್ರೋಧದಿಂದ ಕೃಷ್ಣಂ ಪರಿವಾರ್ಯ ಏನು ಮಾಡಿದ್ದಾರೆ? ಪುನಃ ಸುತ್ತುಗಟ್ಟಿದ್ದಾರೆ, ಹಾರಿದವರು ಏನು ಮಾಡಿದ್ದಾರೆ? ಬಂದು ಸೇನೆಯ ಒಳಗೆ ಪ್ರವೇಶ ಮಾಡಿದ್ದಾರೆ, ಸೇನೆ ಒಳಗೆ ಪ್ರವೇಶ ಮಾಡಿ ಪುಡಿಗಟ್ಟಿದಾಗಲೂ ಆ ರಾಜರುಗಳು, ಇಷ್ಟೆಲ್ಲ ರಾಜರುಗಳಿದ್ದಾರಲ್ಲ, ಉರಿಯಾಗ್ತಾ ಇದೆ, ಅಯ್ಯೋ ನಮ್ಮನ್ನೇ ಇವನು ಹೊಡಿತಾ ಇದ್ದಾನೆ, ಇವನಿಗೆ ಬಿಡಬಾರ್ದು, ಇವನನ್ನು ಏನಾದರೂ ಮಾಡಿ ಅಂತೇಳಿ ಕೃಷ್ಣ ಬಲರಾಮರನ್ನು ಸುತ್ತಿ ಅಭ್ಯವರ್ಷನ್. ವರ್ಷ ಅಂದರೆ ಮಳೆ, ಇಲ್ಲಿ ಮಳೆ ಸುರಿಸಿದ್ದಾರೆ ಅಂತ ಅರ್ಥ. ಅಂದರೆ ಮಳೆ ಸುರಿಸುವುದು ಅಂದರೆ ಅರ್ಥ ಏನು? ಯುದ್ಧ ಭೂಮಿಯಲ್ಲಿ ಮಳೆ ಸುರಿಸುವುದು ಅಂತ ಹೇಳಿದರೆ ಬಿಲ್ಲು ಬಾಣಗಳ ಮಳೆಯನ್ನು ಸುರಿಸಿದ್ದಾರೆ, ಅಥವಾ ಗದೆ ಇಂಥ ಶಸ್ತ್ರಗಳಿಂದ ಕಂಟಿನ್ಯೂಸ್ ಆಗಿ ಹೊಡೆಯುವುದು, ಅಂದರೆ ಮಳೆ ಬಂದಾಗಿ ನಿಲ್ಲಿಸುವುದೇ ಇಲ್ಲ. ಅದಕ್ಕೆ ಹೆಸರು ಅಭ್ಯವರ್ಷನ್. ಅಂದರೆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಬಲರಾಮರು ಆ ಬೃಹತ್ತಾದ ಸೇನೆಯ ಒಳಗೆ ಪ್ರವೇಶ ಮಾಡಿದ್ದಾರೆ. ಪ್ರವಿಷ್ಟವು ಎಲ್ಲ ರಾಜನ್ಯ ವೃಂದ ಇದೆ ಅಲ್ಲಿ. ಸೊ ಈ ಕೃಷ್ಣ ಬಲರಾಮರು ಇಬ್ಬರೇ ಏನು ಮಾಡಿದ್ದಾರೆ? ಅವರೆಲ್ಲ ಶಸ್ತ್ರದಿಂದ ಸಜ್ಜಿತರಾಗಿದ್ದಾರೆ, ಆದರೆ ಅವರನ್ನು ಇವರು ಪುಡಿಗಟ್ಟಿದ್ದಾರೆ. ಎಲ್ಲ ರಾಜರುಗಳ ಹೆಸರು ಹೇಳ್ತಾರೆ. ಈ ರಾಜರುಗಳೆಲ್ಲ ಕ್ರೋಧದಿಂದ ಉರಿಯುತ್ತಾ ಕೃಷ್ಣನನ್ನು ಸುತ್ತುಗಟ್ಟಿದ್ದಾರೆ. ಕೃಷ್ಣ, ನೀ ನಮ್ಮನ್ನು ಪುಡಿ ಮಾಡ್ತಾ ಇದೆಯಲ್ಲ, ಆದರೂ ಬಿಡುವುದಿಲ್ಲ ಅಂತ ಸುತ್ತುಗಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈ ಸಲ ಅಭಿಮನ್ಯುವನ್ನು ಕೊಂದ ರೀತಿಯಲ್ಲಿ, ಅಂದರೆ ಅಭಿಮನ್ಯುವನ್ನು ಕೊಂದದಕ್ಕೆ ಇದಕ್ಕೇನು ಕನೆಕ್ಷನ್ ಇಲ್ಲ, ಸುಮ್ಮನೆ ಒಂದು ಉದಾಹರಣೆ. ಅಭಿಮನ್ಯುವನ್ನು ಎಲ್ಲ ಒಟ್ಟಾಗಿ ಹೇಗೆ ಕೊಂದರೋ ಹಾಗೆ ಇವರು ಕೂಡ ಎಲ್ಲ ಒಟ್ಟಾಗಿ ಸುತ್ತುಗಟ್ಟಿದ್ದಾರೆ ಕೃಷ್ಣ ಬಲರಾಮರನ್ನು. ಆದರೆ ಕೃಷ್ಣನನ್ನು, ಭಗವಂತನನ್ನು ಕೊಲ್ಲಲಿಕ್ಕೆ ಯಾರಿಂದಾದರೂ ಆಗ್ತದಾ? ಯಾರಿಂದಲೂ ಸಾಧ್ಯವೇ ಇಲ್ಲದ ಮಾತು. ಆದರೂ ಪ್ರಯತ್ನ ಮಾಡ್ತಾರೆ. ಸೇನೆಯೊಳಗೆ ನುಗ್ಗಿದ ಸೇನಾಂ ಪ್ರವಿಷ್ಟೌ ದೇವಶ್ರೇಷ್ಠರಾದ ದೇವವರವು ಕೃಷ್ಣ ಬಲರಾಮರು. ಅಂದರೆ ಇಬ್ಬರು ತಮ್ಮ ಶಸ್ತ್ರಗಳಿಂದ ಅಂತೇಳಿದರೆ ಸ್ವಶಸ್ತ್ರೈಹಿ ಅಂತೇಳಿದರೆ ತಮ್ಮ ಶಸ್ತ್ರಗಳು ಎಲ್ಲಿಂದ ಬಂದಿದೆ? ವೈಕುಂಠಕ್ಕೆ ಹೋದದ್ದು ಪುನಃ ವಾಪಸ್ಸು ಬಂದಿದೆ ಅಂತ ಹೇಳಿದಾರಲ್ವ ಅಲ್ಲಿ. ಸೊ ಆ ಶಸ್ತ್ರಗಳನ್ನು ಉಪಯೋಗಿಸಿ, ಅಂದರೆ ಈ ಶಸ್ತ್ರಗಳಿಂದ ಅಂತೇಳಿದರೆ ಯುದ್ಧ ಮಾಡ್ತಾರೆ ಅವರು, ರಾಜರುಗಳು ಅಂತಲೂ ಹೇಳ್ಬೋದು. ಈ ಶಸ್ತ್ರಗಳಿಂದ ಕೃಷ್ಣ ಬಲರಾಮರು ಅವರನ್ನು ಪುಡಿಗಟ್ಟಿದರು, ಆ ರೀತಿಯೂ ಹೇಳ್ಬೋದು. ಸೊ ಈ ರೀತಿ ತಮ್ಮ ಶಸ್ತ್ರಗಳಿಂದ ಸ್ವಶಸ್ತ್ರೈಹಿ ದೇವವರವು ಕೃಷ್ಣ ಬಲರಾಮರು ಆ ಇಡೀ ಸೇನೆಯನ್ನು ಪ್ರವೇಶಿಸಿ ಎಲ್ಲ ರಾಜನ್ಯ ವೃಂದವೇ ಒಟ್ಟಿಗೆ ಬಂದಿದೆ. ಆದರೆ ವ್ಯಮತ್ನ ತಾಂ ಪುಡಿಗಟ್ಟಿದ್ದಾರೆ. ಯಾರೆಲ್ಲ ಇದ್ದರು ಅಂತೇಳಿದರೆ, ಹಂಸ, ಡಿಬಿಕಾ, ಕೀಚಕ, ಏಕಲವ್ಯ, ಶಿಶುಪಾಲ, ಪೌಂಡ್ರಕ, ವಾಸುದೇವ, ನರಕಾಸುರನ ಮಗ ಭಗದತ್ತ, ದಂತವಕ್ರ, ರುಕ್ಮಿ, ಸೌಭರಾಜ, ಸಾಲ್ವ, ಮೈಂದ, ವಿವಿಧ, ಹಾಗೆ ಈ ಥರ ಎಲ್ಲ ರಾಜರು ಅಂತೇಳಿದರೆ ಇನ್ನೂ ಭಕ್ತರಾಜರ ಸುದ್ದಿ ಹೇಳಲಿಲ್ಲ, ಎಲ್ಲ ದ್ವೇಷಿ ರಾಜರ ಸುದ್ದಿ ಹೇಳ್ತಾ ಇದ್ದಾರೆ. ಈ ಎಲ್ಲ ದ್ವೇಷಿ ರಾಜರು ಅಂದರೆ ಸರ್ವಯೇವ ಪಾರ್ಥಿವಾಹ. ಅನ್ಯ ಯಾರದ ಹೆಸರು ಹೇಳಲಿಲ್ಲ, ಅವರು ಕೂಡ ಎಲ್ಲರೂ ಕ್ರೋಧಾತ್ ಕೋಪದಿಂದ ಪರಿವಾರ್ಯ ಕೃಷ್ಣ ಬಲರಾಮರನ್ನು ಸುತ್ತುವರೆದು ಬಾಣಗಳ ಮಳೆಗರೆದರು.
ಬಾಣಗಳ ಮರೆಗರೆದರೆ ಅಂದರೆ ಅಭ್ಯವರ್ಷನ್. ಅಲ್ಲಿಗೆ ಈ ಯುದ್ಧ ಮಧ್ಯದಲ್ಲಿ ಇದ್ದೇವೆ ನಾವು. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ.